ನಮಸ್ತೆ. ನಾನು ಸೂಪರ್ ಮಾರ್ಕೆಟ್ ನ ಓನರ್ನ ಮೀಟ್ ಮಾಡ್ಬೇಕಿತ್ತು. ಹೇಳಿ, ನಾನೇ ಓನರು. ಓ ನನ್ನ ಗೆಳೆಯ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ನೀನ್ ಇಲ್ಲಿದ್ಯಾ ಅಂತ. ನಾನು ಅನ್ಕೊಂಡಿದ್ದೆ ನೀನನ್ನ ಮರ್ತೆ ಹೋಗಿದ್ಯಾ ಅಂತ. ನಮಸ್ಕಾರಮ್ಮ. ನಮಸ್ಕಾರ. ಅಯ್ಯೋ, ನಾನ್ ಹೇಗ್ ನಿಮ್ಮನ್ನು ಮರೆಯಕ್ಕಾಗತ್ತೆ? ಶಿವ, ಇವರು ನನ್ನ ಬಾಲ್ಯದ ಗೆಳೆಯ ಭಟ್ಟಾಚಾರ್ಯ. ನೀವು ವೀನಸ್ ಸಿಟಿಯಲ್ಲಿ ಹೊಸದಾಗಿ ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ರಿ ಅಂತ ಗೊತ್ತಾಯ್ತು. ಅದಕ್ಕೆ ಮೀಟ್ ಆಗಕ್ ಬಂದೆ. ಇವನು ನನ್ನ ಮೊಮ್ಮಗ ಶಿವ, ಮತ್ತೆ ಇವರು ಅವನ್ ಫ್ರೆಂಡ್ಸು. ನಮಸ್ಕಾರ ಸರ್. ನಮಸ್ಕಾರ ಮಗು. ಸರಿ, ಹೋಗಿ ನಿಮ್ಗೆ ಏನೇನ್ ಶಾಪಿಂಗ್ ಮಾಡ್ಬೇಕು ಅಂತಿದ್ರೆ ಎಲ್ಲ ಮಾಡಿ. ನಾನು ಅಲ್ಲಿವರೆಗೂ ನನ್ನ ಸ್ನೇಹಿತನ ಜೊತೆ ಮಾತಾಡ್ತಾ ಇರ್ತೀನಿ. ಓಕೆ ಮಿಸ್ಟರ್ ಭಟ್ಟಾಚಾರ್ಯ, ಥ್ಯಾಂಕ್ ಯು ಫಾರ್ ಇನ್ವೈಟ್. ರೋಮಿಯೋ ಡೇಂಜರ್ಗೋಸ್ಕರ ವಸ್ತುಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಐ ಹೋಪ್ ಯು ಡೋಂಟ್ ಮೈಂಡ್. ಅಯ್ಯೋ, ನೀವು ಎಲ್ಲಿಗ್ ಬೇಕಾದ್ರೂ ಹೋಗಿ, ಯಾರಿಗಾದ್ರೂ ವಸ್ತು ತಗೊಂಡು ಹೋಗಿ. ಆದ್ರೆ ಕಾಸು ಕೊಡ್ದೇನೆ ಹೋಗ್ತಾ ಇದ್ದೀರಲ್ಲ. ಕಾಸು ಕೊಡದೆ ಹೋಗ್ಬಿಟ್ರೆ ಹೆಂಗ್ರಪ್ಪ? ನಾವೆಲ್ಲೂ ದುಡ್ಡು ಕೊಡೋದಿಲ್ಲ. ನಾವು ರೋಮಿಯೋ ಡೇಂಜರ್ ನ ಕಡಿಯವರು. ನಾವು ದುಡ್ಡು ಕೊಡೋದಲ್ಲ, ದುಡ್ಡು ತಗೊಂಡು ಹೋಗ್ತೀವಿ. ಬಾಯ್ 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 ಬಾಯ್. ಅಂಕಲ್, ಕ್ಯಾಶ್ ಬಾಕ್ಸ್ ಇಂದ ಇಟ್ಕೊಂಡಿದ್ ಕಾಸನ್ನ ವಾಪಸ್ ಕೊಡಿ. ಮತ್ತೆ ಸಾಮಾನೆಲ್ಲ ತಗೊಂಡಿರೋದ್ರ ಕಾಸು ಕೊಟ್ಬಿಟ್ಟು ನೀವು ಇಲ್ಲಿಂದ ಹೊರಡಿ ಪ್ಲೀಸ್. ಎಂಟ್ರಿ ಅಂತೂ ನಿಂದು ಹೀರೋ ತರನೇ ಇತ್ತು ಮಗು. ದಾರಿ ಬಿಟ್ಬಿಡು, ಇಲ್ಲ ಅಂದ್ರೆ ನಿನ್ನನ್ನ ಝೀರೋ ಮಾಡೋದಕ್ಕೆ ನಮ್ಗೇನು ಟೈಮ್ ಹಿಡಿಯೋದೇ ಇಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಈಗ ಹಣ ಕೊಡ್ತೀರಾ ಅಥವಾ ಇಲ್ವಾ? ತಗೊಳ್ಳಿ ನಿಮ್ಮ ಕಾಸನ್ನ, ನಾವು ಹೋಗ್ತೀವಿ. ಸಾರಿ ಸಾರಿ. ಹೈ, ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು. ನೀನಂತೂ ಅದ್ಭುತವಾಗಿ ಫೈಟ್ ಮಾಡ್ತೀಯಲ್ಲ. ಎಲ್ ಕತ್ಕೊಂಡಪ್ಪ ಫೈಟ್ನ? ನಾನ್ ಹೇಳ್ಕೊಡ್ದೆ, ಇನ್ ಯಾರು ಹೇಳ್ಕೊಡ್ತಾರೆ? ಡೇಂಜರ್, ರೋಮಿಯೋ ಡೇಂಜರ್. ನೋಡೋದಕ್ಕೆ ನಾನು ಕ್ಯೂಟ್ ಆಗಿದ್ದೀನಿ, ಆದ್ರೆ ಮಾತ್ರ ನಾನು ಸಿಕ್ಕಾಪಟ್ಟೆ ಡೇಂಜರ್. ಹರಿ ಬರಿ, ಏನ್ ನಿಮ್ಮೊಬ್ಬರದ ಕತೆ? ಯಾರ ಹತ್ರ ಓದಿ ತಿನ್ಕೊಂಡ್ ಬಂದ್ರೆ? ಏ ಹ್ಯಾರಿ, ಬಾಸ್ ಹತ್ರ ಏನಾದ್ರು ನಾವು ಮಗು ಹತ್ರ ಪೆಟ್ ತಿನ್ಕೊಂಡ್ ಬಂದ್ವಿ ಅಂತ ಹೇಳಿದ್ರೆ ನಮ್ ಗ್ಯಾಂಗ್ ಅಲ್ಲಿ ನಮ್ಗೆ ತುಂಬಾ ಅವಮಾನ ಆಗತ್ತೆ. ನೀನು ಸರಿಯಾಗಿ ಹೇಳ್ತಾ ಇದೀಯ ಕಣ. ನೀವಿಬ್ರು ಯಾಕೆ ಸುಮ್ಮನೆ ಇದ್ದೀರಾ? ಯಾಕೇನು ಮಾತಾಡ್ತಿಲ್ಲ? ಯಾರು ನಿಮ್ಗೆ ಹೊಡೆದಿದ್ದೋ? ಆ ಹೊಡೆದವನಿಗೆ ಎಷ್ಟು ಧೈರ್ಯ? ರೋಮಿಯೋ ಡೇಂಜರ್ ವ್ಯಕ್ತಿಗಳಿಗೆ ಹೊಡೆದಿದ್ದಾನಲ್ಲ. ಅಯ್ಯೋ ಬಾಸ್, ಯಾರು ನಮಗೆ ಹೊಡೆದಿಲ್ಲ ಬಾಸ್. ನಾವು ಸಾಮಾನ ತಗೊಂಡು ಬೈಕ್ನಲ್ಲಿ ಬರ್ತಾ ಇರಬೇಕಾದ್ರೆ ಅದು ಸ್ಕಿಡ್ ಆಗಿ ನಾವು ಕೆಳಗಡೆ ಬಿದ್ದೋದ್ವಿ. ಏನೋ ಅಲ್ವೇನೋ? ಸರಿ, ಇಲ್ಲಿ ಕೇಳಿ, ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಇದೆ. ಒಳ್ಳೆ ಸುದ್ದಿನಾ? ಏನ್ ಬಾಸ್ ಅದು? ವೀನಸ್ ಸಿಟಿಯಲ್ಲಿ ಒಂದು ಹೊಸ ಸೂಪರ್ ಮಾರ್ಕೆಟ್ ಅನ್ನ ಓಪನ್ ಮಾಡಿದಾರಂತೆ. ಅದ್ರ ಹೆಸರು ವೀನಸ್ ಸೂಪರ್ ಮಾರ್ಕೆಟ್. ನೀವಿಬ್ರು ಅಲ್ಲಿಗೆ ಹೋಗಿ ಎಷ್ಟು ಸಾಮಾನುಗಳನ್ನಾಗುತ್ತೋ ಅಷ್ಟನ್ನು ತಗೊಂಡ್ ಬನ್ನಿ. ದೋಚ್ಬಿಡಿ, ದುಡ್ಡನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ರೋಮಿಯೋ ಡೇಂಜರ್ ಹೆಸರು ಹೇಳಿದ್ರೇನೆ ಸಾಕು ಅನ್ಸತ್ತೆ. ಬಾಸ್ ಬಾಸ್ ಅದೇನು ಅಂದ್ರೆ ನಾವು ಹೋಗ್ತೀವಿ ಬಾಸ್. ಆದ್ರೆ ಏನು ಅಂದ್ರೆ ನಮ್ಗೆ ಇವತ್ತು ಆಕ್ಸಿಡೆಂಟ್ ಆಗಿ ಏಟಾಗಿರೋದ್ರಿಂದ ಮಾತಾಡಕ್ಕೂ ಕೂಡ ಆಗ್ತಾ ಇಲ್ಲ. ಅದರಿಂದ ನೀವು ಬೇರೆ ಯಾರನ್ನಾದ್ರೂ ಕಳ್ಸಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಸರಿ, ನಿಮ್ಗೆ ಸಿಕ್ಕಾಪಟ್ಟೆ ಏಟಾಗಿದೆ. ಚಂಗು ಮಂಗು, ನೀವಿಬ್ರು ಹೋಗಿ. ಓಕೆ ರೋಮಿಯೋ ಡೇಂಜರ್, ನಾವು ವರ್ಷ ಪೂರ್ತಿ ಬೇಕಾಗೋಷ್ಟು ವಸ್ತುನ ಅಲ್ಲಿ ಹೋಗಿ ತಗೊಂಡ್ಬರ್ತೀವಿ. All the best.
ಶಿವ ಬೇಗ ಬಾ, ಆ ರೋಮಿಯೋ ಡೇಂಜರ್ ವ್ಯಕ್ತಿಗಳು ಮತ್ತೆ ಬಂದು ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಓಕೆ ಅಂಕಲ್, ನಾನು ಈಗಲೇ ಬರ್ತೀನಿ. ಏ ಮಗು, ನಿನ್ ಪ್ರಾಬ್ಲಮ್ ಏನು? ಜೀಪ್ ಇಂದ ಸೈಡ್ ಹೋಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಿನ್ನ ಹೆಸರು ಏನ್ ಬೇಕಾದ್ರೂ ಆಗಿರ್ಲಿ, ಅದರಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಆದ್ರೆ ನಿಮ್ಮಿಂದ ನನಗ್ ತುಂಬಾ ಆಗ್ಬೇಕಾಗಿದೆ. ವೀನಸ್ ಸೂಪರ್ ಮಾರ್ಕೆಟ್ ಇಂದ ಏನೇನ್ ತಗೊಂಡ್ರು ಅದನ್ನೆಲ್ಲ ವಾಪಸ್ ಕೊಟ್ಟು ಹೋಗಿ, ಇಲ್ಲಾಂದ್ರೆ ತುಂಬಾ ಒದೆ ತಿಂತೀರಾ. ಸಾಕ್ ಮಾಡಪ್ಪ, ಈಗ ಹೇಳಕ್ಕೂ ಕೂಡ ಶಕ್ತಿ ಇಲ್ಲ. ಎದ್ದೇಳಲೇಬೇಕಾಗತ್ತೆ ಅಂಕಲ್. ಈಗ ಎದ್ದೇಳಿ ಮತ್ತೆ ಸೂಪರ್ ಮಾರ್ಕೆಟ್ ಅಲ್ಲಿರೋ ಅಂಕಲ್ಗೆ ಹೋಗಿ ಲೂಟಿ ಮಾಡಿರೋ ಹಣ ಮತ್ತೆ ನೀವು ವಸೂಲಿ ಮಾಡಿರೋ ಹಣನ ವಾಪಸ್ ಕೊಟ್ಟು ಬನ್ನಿ. ನಿಮ್ಗಿದು ಅರ್ಥ ಆಗಿದೆ ಅನ್ಕೋತೀನಿ. ಹಾ ಹಾ, ಇವಾಗ್ಲೇ ಹೋಗಿ ಕೊಡ್ತೀವಿ. ಇನ್ಮೇಲೆ ನಾವು ಸೂಪರ್ ಮಾರ್ಕೆಟ್ ಹತ್ರ ಕಣ್ಣೇ ಹಾಕಲ್ಲ. ಇದೇನಿದು, ನೀವಿಬ್ಬರು ಕೂಡ ಏಟ್ ಮಾಡ್ಕೊಂಡು ಬಂದಿದ್ದೀರಾ? ನನಗನ್ನಿಸ್ತಾ ಇದೆ ಯಾರೋ ಮನಸ್ಫೂರ್ತಿಯಾಗಿ ನಿಮ್ಗೆ ಹಿಡ್ಕೊಂಡು ಚಚ್ಚಿದ್ದಾರೆ ಅಂತ. ಇಲ್ಲ ಇಲ್ಲ ಬಾಸ್, ಅಲ್ಲಿ ರೋಡಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಿತ್ತು, ಹಾಗಾಗಿ ನಮ್ಮ ಜೀಪ್ ಇಂದ ನಾವು ಬಿದ್ದೋದ್ವಿ. ಐಟಮ್ಸ್ ಮತ್ತೆ ಹಣ ಕೂಡ ಅಲ್ಲೇ ಬಿದ್ದೋಗ್ವಿ. ಈಗ ನೀವು ಪರ್ಮಿಷನ್ ಕೊಟ್ರೆ ನಾವು ಹೋಗಿ ಮೆಡಿಸಿನ್ ತಗೊಂತೀವಿ. ಏನಂತೀರಾ? ಹ್ಯಾರಿ, ಬ್ಯಾರಿ, ನಮ್ಮ ಜೀಪ್ ಎಲ್ ಸ್ಕಿಡ್ ಆಯ್ತು ಅಲ್ಲೇನ ನಿಮ್ಮ ಮೋಟಾರ್ ಸೈಕಲ್ ಕೂಡ ಸ್ಕಿಡ್ ಆಗಿದ್ದು ಹೇಳಿ. ಹಾ, ಸರಿಯಾಗಿ ಹೇಳ್ದೆ. ಆದ್ರೆ ನೀನು ಯಾರಿಗಾದ್ರೂ ಹೇಳಿದ್ರೆ ತಮಾಷೆ ಆಗೋಗ್ತೀಯ. ಜಬ್ಬು ಡಬ್ಬು, ನೀವಿಬ್ರು ಹೋಗಿ. ಓಕೆ ಬಾಸ್. ಬಾಸ್ ಬಾಸ್, ನಮ್ ಕಾರಿಂದು ಬ್ರೇಕ್ ಫೇಲ್ ಆಗೋಯ್ತು.